ಸ್ನೇಹಿತರೆ ನಮಸ್ಕಾರ. ಪುತ್ತೂರು ಸುಳ್ಯ ಹೆದ್ದಾರಿಯಲ್ಲಿ ಮತ್ತೊಂದು ಕೈಗೆಟುಕುವ ದರದಲ್ಲಿ ಒಂದು ಒಳ್ಳೆಯ ಪ್ರಾಪರ್ಟಿ ಬಂದಿರುವಂಥದ್ದು. 5 ಸೆಂಟ್ ಜಾಗದಲ್ಲಿ 3 ಅತ್ಯದ್ಭುತವಾದಂತಹ ಕೋಣೆಗಳುಳ್ಳ ಒಂದು 3 BHK ಮನೆ ಇವತ್ತು ನಮ್ಮ ಸಂಸ್ಥೆಗೆ ಸಿಕ್ಕಿರುವಂಥದ್ದು. ಪ್ರಕೃತಿಯ ಮಡಿಲಲ್ಲಿ ನಿಮ್ಮದೊಂದು ಸುಂದರವಾದ ಸ್ವಂತ ಮನೆ ಇರಬೇಕು ಅಂತ ನೀವೇನಾದರೂ ಕನಸು ಕಾಣ್ತಾ ಇದ್ದೀರಾ? ಹಾಗಾದರೆ ಈ ಸುವರ್ಣಾವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ. ಇಲ್ಲಿ ಪ್ರಮುಖವಾಗಿ ಆಕರ್ಷಣೆ ಅಂತ ಹೇಳಿದರೆ ಉತ್ತಮವಾದಂತಹ ಒಂದು ಲೊಕೇಶನ್ ಆಯಿತಾ. ಪುತ್ತೂರು ಸುಳ್ಯ ಮುಖ್ಯ ಹೆದ್ದಾರಿಯಿಂದ ಕೇವಲ 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅತ್ಯಂತ ಸುಲಭವಾದ ಸಂಪರ್ಕ ರಸ್ತೆ ಇರುವಂಥದ್ದು. ಅಂದರೆ ಹೆದ್ದಾರಿಯಿಂದ ಬರೀ 150ರಿಂದ 200 ಮೀಟರ್ ದೂರದಲ್ಲಿರುವಂತಹ 3 BHK ಭವ್ಯವಾದಂತಹ ಒಂದು ಮನೆ. ಈ ಒಂದು ಮನೆಯ ಸ್ಪೆಷಲ್ ಏನಪ್ಪ ಅಂದರೆ ಕನ್ವರ್ಟೆಡ್ ಲ್ಯಾಂಡ್. ಅಂದರೆ ನೀವು ಯಾವುದೇ ಟೆನ್ಷನ್ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. 5 ಸೆಂಟ್ ಜಾಗ ಕನ್ವರ್ಷನ್ ಆದಂತಹ ಒಂದು ಜಾಗ, ಯಾವುದೇ ತಲೆನೋವಿಲ್ಲದ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುವಂತಹ, ಕ್ಲಿಯರ್ ಟೈಟಲ್ಸ್ ಇರುವಂತಹ ಒಂದು ಭೂ ಪರಿವರ್ತಿತ ಜಾಗ ಇವತ್ತು ಮಾರಾಟಕ್ಕೆ ಬಂದಿರುವಂಥದ್ದು. ಇನ್ನು ಆ ಒಂದು ವಿಶಾಲವಾದಂತಹ ಮನೆ, ಆಧುನಿಕ ಶೈಲಿಯ 1500 ಚದರ ಅಡಿ ಸ್ಕ್ವೇರ್ ಫೀಟ್ ಇರುವಂತಹ ಆ ಒಂದು ವಿಸ್ತೀರ್ಣದ ಭವ್ಯವಾದಂತಹ 3 BHK ಮನೆ ನಿಮ್ಮ ಕುಟುಂಬದ ನೆಮ್ಮದಿಯ ವಾಸವಿಕೆ ಪರ್ಫೆಕ್ಟ್ ಆಗಿರುವ ಹಾಗೆ ಕಾಣ್ತಾ ಇರುವಂಥದ್ದು. ಮನೆಯ ಅಂಗಳದಲ್ಲೇ ಉತ್ತಮ ಫಸಲು ನೀಡುವಂತಹ 3 ಒಳ್ಳೆಯ ತೆಂಗಿನ ಮರಗಳು ಕೂಡ ಇದೆ. ಹಸಿರು ಮತ್ತು ಪ್ರಶಾಂತ ವಾತಾವರಣ ಈ ಒಂದು ಮನೆಯನ್ನು ಪಡೆದುಕೊಳ್ಳುವುದರಿಂದ ನಿಮ್ಮದಾಗಲಿಕ್ಕಿದೆ. ಇನ್ನು ಈ ಒಂದು ಆಸ್ತಿಯನ್ನು ನೀವು ಯಾಕೆ ಖರೀದಿ ಮಾಡಬೇಕು ಅಂತ ಕೇಳಿದರೆ, ಒಂದು ರೀತಿಯಲ್ಲಿ ಬಜೆಟ್ ಪರ್ಫೆಕ್ಟ್ ಆಗಿದೆ. ಅಂದರೆ ನಿಮ್ಮ ಕೈಯಲ್ಲಿರುವಂತಹ ಸಣ್ಣ ಆ ಒಂದು ಬಜೆಟಲ್ಲಿ ಲೋನು ಏನೂ ಬೇಡ, ಈ ಒಂದು ಬಜೆಟಲ್ಲೇ ನಾವು ಒಳ್ಳೆಯ ಮನೆಯನ್ನು ಖರೀದಿ ಮಾಡಬೇಕು ಅಂತಿದ್ದರೆ ನಿಜವಾಗ್ಲೂ ಇದೊಂದು ಒಳ್ಳೆಯ ಅವಕಾಶ ನಿಮಗೆ ಅಂತ ನಾನು ಹೇಳ್ತಾ ಇದ್ದೇನೆ. ಕಣ್ಣು ಮುಚ್ಚಿ ತಗೊಳ್ಬೋದು. ಹೆದ್ದಾರಿಗೆ ಹತ್ತಿರವಾಗಿದ್ದರೂ ಕೂಡ ಒಂದು ರೀತಿಯಲ್ಲಿ ಸಿಟಿಯ ಒಂದು ಗಿಜಿ ಅಂತ ನಾವು ಕೇಳ್ತಾ ಇರ್ತೀವಲ್ವ, ಆ ಒಂದು ಗಿಜಿಯಿಂದ ದೂರವಿರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸಿಗುವಂತಹ ಅದ್ಭುತ ಜಾಗ ಅಂತಲೇ ಹೇಳ್ಬೋದು. ಆ ಒಂದು ಸೈಟಿಂದ ಬರೀ 1 ಕಿಲೋಮೀಟರ್ ಹೋದರೆ ಸಾಕು, ಒಂದು ಅದ್ಭುತವಾದಂತಹ ಶಾಲೆ, ಅಂದರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿರ್ಬೋದು ಅಥವಾ ಸರ್ಕಾರಿ ಸ್ಕೂಲ್ ಕೂಡ ನಿಮಗೆ ಲಭ್ಯ ಆಗುವಂಥದ್ದು. ಮಕ್ಕಳನ್ನು ವಿದ್ಯಾರ್ಹತೆಗೋಸ್ಕರ ಸಿಟಿಗೆ ಕಳುಹಿಸಿ ತೊಂದರೆ ಆಗೋದು ಬೇಡ. ಹತ್ತಿರದಲ್ಲೇ ಬಸ್ ವ್ಯವಸ್ಥೆ ಕೂಡ ಇರುವಂಥದ್ದು. ಸೊ ಮಕ್ಕಳನ್ನು ನಿಮಗೆ ಶಾಲೆಗೆ ಕಳಿಸಬೇಕಾ, ಅದಕ್ಕೆ ಬೇಕಾದಂತಹ ಸೌಕರ್ಯ ಕೂಡ ಹತ್ತಿರದಲ್ಲೇ ಇರುವಂಥದ್ದು. ಇನ್ನೊಂದು ಉಪಯೋಗ ಯಾಕೆ ಅಂತ ಹೇಳಿದರೆ, ರೆಡಿ ಟು ಮೂವ್. ನೀವು ಇವತ್ತು ಮನೆಯನ್ನು ಖರೀದಿ ಮಾಡಿದರೆ ನಾಳೆಯೇ ಗೃಹ ಪ್ರವೇಶ ಮಾಡಿಕೊಳ್ಬೋದು. ಇದು ನೀವು ಮಾಡ್ತಾ ಇರುವಂತಹ ಹೂಡಿಕೆಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಕೊಳ್ಬೋದು. ಸೊ ಈ ಒಂದು ಮನೆಗೆ ಇಷ್ಟೊಂದು ಪ್ರತ್ಯೇಕತೆಗಳು ಇದೆ ಅಂದರೆ ಈ ಒಂದು ಮನೆಯನ್ನು ನಾವು ಒಂದು ಸಲ ನೋಡಲೇಬೇಕು. ಬನ್ನಿ ನೋಡ್ತಾ ಹೋಗೋಣ. ಈ ಒಂದು ಮನೆಗೆ ಪ್ರವೇಶ ಮಾಡುವಾಗಲೇ ನಿಮ್ಮಲ್ಲಿ ಹೇಳಲಿಕ್ಕೆ ಇರುವಂಥದ್ದು, ಈ ಒಂದು ಮನೆ ಕಂಪ್ಲೀಟ್ ವರ್ಕ್ ಆದಂತಹ ಒಂದು ಮನೆ, ಫುಲ್ಲಾಗಿ ಟೈಲ್ಸನ್ನು ಉಪಯೋಗಿಸಿ ಮಾಡಿದಂತಹ ಒಂದು ಮನೆ. ನೋಡಿ, ಎಲ್ಲ ಒಳಗಡೆ ಇರ್ಬೋದು, ಹೊರಗಡೆ ಇರ್ಬೋದು, ಎಲ್ಲ ಕಡೆ ಈ ಒಂದು ಟೈಲ್ಸ್ ಉಪಯೋಗಿಸಿ ಮಾಡಿದಂತಹ ಮನೆ. ಇನ್ನು ಮನೆಗೆ ಎಂಟ್ರಿ ಆಗ್ತಾ ಇದ್ದಂತೆ ಈ ಒಂದು ಬಾಗಿಲುಗಳನ್ನು ಗಮನಿಸ್ಬೋದು. ಬಾಗಿಲುಗಳು ಮತ್ತು ಅದಕ್ಕೆ ಬೇಕಾದಂತಹ ಉಪಕರಣಗಳನ್ನು ಎಲ್ಲವೂ ಪ್ಯೂರ್ ಮರದಲ್ಲೇ ಮಾಡಿರೋದಾಯ್ತಾ. ಇದು ಬರೀ ಎಂಟ್ರೆನ್ಸಲ್ಲಿ ಮಾತ್ರ ಅಲ್ಲ, ಒಳಗಡೆ ಇರುವಂತಹ ಎಲ್ಲ ಕಿಟಕಿಗಳಿರ್ಬೋದು, ಬಾಗಿಲುಗಳಿರ್ಬೋದು, ಏನೆಲ್ಲ ಮಾಡಿದ್ದಾರೆ ಸೊ ಎಲ್ಲವೂ ಪ್ಯೂರ್ ಮರದಿಂದ ಮಾಡಿರುವಂಥದ್ದು. ಸೊ ಅದರಲ್ಲಿ ಯಾವುದೇ ಡೌಟು, ಸಂದೇಹ ಬೇಡ ಆಯಿತಾ. ನೋಡಿ, ನಾನೆಲ್ಲವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಪ್ಯೂರ್ ಮರದಲ್ಲಿ ಮಾಡಿರುವಂಥದ್ದು. ಒಳ್ಳೆ ಖರ್ಚು ಮಾಡಿ ಈ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಇದರ ರೇಟ್ ಕೇಳಿದರೆ ನಿಜವಾಗ್ಲೂ ನೀವು ಶಾಕ್ ಆಗುವಂಥದ್ದು. ವಿಡಿಯೋನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಒಂದು ಮನೆಯ ಪ್ರೈಸ್ ಮತ್ತು ಕೆಲವೊಂದು ಆಕರ್ಷಣೆಗಳಿದೆ, ಎಲ್ಲವನ್ನು ತೋರಿಸ್ತಾ ಹೋಗ್ತೀನಿ. ನೋಡಿ, ಇದೊಂದು ವಿಶಾಲವಾದಂತಹ ಡೈನಿಂಗ್ ರೂಮ್. ನೋಡಿ, ಈ ಡೈನಿಂಗ್ ರೂಮಿಗೆ ಕೂಡ ಒಂದು ಕತೆ ಇದೆ, ಅದು ಕೂಡ ಕೊನೆಯಲ್ಲಿ ಹೇಳ್ತೀನಿ ನಾನು. ಇದು ಒಂದು ಡೈನಿಂಗ್ ರೂಮ್ ಆಯಿತಾ. ಡೈನಿಂಗ್ ರೂಮ್ನ ಎಡಭಾಗದಲ್ಲಿ ಬಲಭಾಗದಲ್ಲಿ 3 ರೂಮುಗಳಾಗಿ ಅವರು ನಿರ್ಮಾಣ ಮಾಡಿರುವಂಥದ್ದು. ಇದು ಮೊದಲನೇ ರೂಮ್. ನೋಡಿ, 11 ವಿಸ್ತೀರ್ಣದಲ್ಲಿರುವಂತಹ ರೂಮ್ ಆಯಿತಾ. ಇದು ವಿಶಾಲವಾದಂತಹ ಕೊಠಡಿ. ನೀವು ಸಾಧಾರಣವಾಗಿ ಹಳೆ ಮನೆಗಳಲ್ಲಿ ನೋಡುವ ಹಾಗೆಲ್ಲ ಇದು ಆಲ್ಮೋಸ್ಟ್ ಹೊಸ ಮನೆ ಆಯಿತಾ. 4-5 ವರ್ಷಗಳು ಮಾತ್ರ ಆಗಿರುವಂಥದ್ದು ಈ ಒಂದು ಮನೆಯನ್ನು ಕಟ್ಟಿ. ಸೊ ಎಲ್ಲ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಈ ಒಂದು ಕೋಣೆಯಲ್ಲಿ ಮಾಡಿದ್ದಾರೆ ನೋಡಿ.
ಇದು ಎರಡನೇ ಕೊಠಡಿ ನೋಡಿ. ಇದು ಕೂಡ ಸೇಮ್ ಸೈಜಲ್ಲಿ ಇರುವಂಥದ್ದು, ಸೇಮ್ ವ್ಯವಸ್ಥೆ ಇರುವಂಥದ್ದು ನೋಡಿ. ಈ ರೂಮ್ಗೆ ಸ್ವಲ್ಪ ಡಿಸೈನ್ ಕೂಡ ಮಾಡಿದ್ದಾರೆ. ನೋಡಿ, ಇನ್ನು ನೇರವಾಗಿ ಹೋದರೆ ಮೂರನೇ ಕೊಠಡಿ ಸಿಗುವಂಥದ್ದು. ಇದು ಸ್ವಲ್ಪ ದೊಡ್ಡ ರೂಮ್ ಆಯಿತಾ. ಮಾಸ್ಟರ್ ಬೆಡ್ರೂಮ್ ಅಂತ ನಾವೇನು ಯೂಸ್ ಮಾಡ್ತೀವಿ ಅದೇ ರೀತಿಯಲ್ಲಿ ಅಟ್ಯಾಚ್ ಮಾಡುವಂತಹ ಆ ಒಂದು ಸಿಸ್ಟಮಲ್ಲಿ ಮಾಡಿರುವಂತಹ ರೂಮ್ ಆಯಿತಾ ಇದು. ಆದರೆ ಅಟ್ಯಾಚ್ ಮಾಡಿಲ್ಲ. ಸೊ ಹೊರಗಡೆ ಆ ಒಂದು ಪ್ಲೇಸ್ ಕೂಡ ಬಾಕಿ ಇದೆ. ಅದನ್ನು ಈ ಒಂದು ರೂಮ್ ನೋಡಿದ ನಂತರ ನಿಮಗೆ ನೋಡ್ಬೋದು. ನೋಡಿ, ಈ ಒಂದು ಸ್ಪೇಸ್ ಆ್ಯಕ್ಚುಲಿ ಇವರು ಅಟ್ಯಾಚ್ ಬಾತ್ರೂಮ್ ಮಾಡಬೇಕು ಅಂತ ಇಟ್ಟಿರುವಂಥದ್ದು. ಆದರೆ ಅದನ್ನು ಮಾಡಿಲ್ಲ, ಅದು ಕ್ಯಾನ್ಸಲ್ ಮಾಡಿ ಅಲ್ಲಿ ಒಂದು ಸಣ್ಣ ಜಸ್ಟ್ ಯೂಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾ ಇರುವಂಥದ್ದು. ನೋಡಿದ್ರಲ್ಲ, 3 ರೂಮ್ ನೋಡಿದ್ರಿ, ಆಮೇಲೆ ಒಂದು ಡೈನಿಂಗ್ ನೋಡಿದ್ರಿ. ಸೊ ಇಲ್ಲಿ ಫ್ರಂಟಿಗಿರುವಂಥ ಎಂಟ್ರೆನ್ಸ್ ನೋಡಿ. ಇನ್ನು ಈ ಒಂದು ಮನೆಯ ವಿಶೇಷತೆ ಅಂತ ಹೇಳಿದರೆ, ನಿಜಕ್ಕೂ ರೂಮ್ಗಳಿಗೆಲ್ಲಗಿಂತಲೂ ಒಂದು ದೊಡ್ಡದಾಗಿ ಕಾಣುವಂಥದ್ದು ಈ ಮನೆಯ ಕಿಚನ್ ರೂಮ್ ಆಯಿತಾ. ಎಷ್ಟು ಓಪನ್ ಸ್ಪೇಸ್ ಇದೆ ನೋಡಿ ಈ ಒಂದು ಮನೆಯಲ್ಲಿ, ಈ ಒಂದು ಕಿಚನಲ್ಲಿ. ನಿಜವಾಗ್ಲೂ ಮನೆಯಲ್ಲಿ ಹೆಂಗಸರು ಏನಾದರೂ ಈ ಒಂದು ಕಿಚನನ್ನು ನೋಡಿದರೆ ನಿಜವಾಗ್ಲೂ ಈ ಒಂದು ಮನೆಯನ್ನು ಬಿಡೋದೇ ಇಲ್ಲ. ಯಾಕಂತ ಹೇಳಿದರೆ ಅವರಿಗೆ ಬೇಕಾಗಿರುವಂತಹ ಮೇಯ್ನ್ ಐಟಮ್ ಅಂದರೆ ಈ ಒಂದು ಕಿಚನ್ ರೂಮ್. ಈ ಒಂದು ಕಿಚನ್ ರೂಮನ್ನು ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಓಪನ್ ಆಗಿ ಒಂದು 4 ಜನ ನೀವು ಕೆಲಸ ಮಾಡ್ತಾಯಿದ್ರು ಒಳ್ಳೆ ರೀತಿಯಲ್ಲಿ ಸ್ಥಳ ಸಿಗುವ ಹಾಗೆ ಆ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಅಲ್ಲಿ ಮೇಲ್ಗಡೆ ಎಲ್ಲ ಐಟಮ್ಸನ್ನು ಇಟ್ಕೊಳ್ಬೋದು ನಿಮಗೆ, ಕೆಳಗಡೆ ಕೂಡ ಆ ಒಂದು ವ್ಯವಸ್ಥೆ ಇದೆ ನೋಡಿ. ಯಾವುದಕ್ಕೂ ಈ ಒಂದು ಮನೆ ಕಡಿಮೆನೇ ಇಲ್ಲ ಅಂತ. ಅಂದರೆ ನಿಮ್ಮ ಬಜೆಟ್ಟಿಗೆ ಯೋಗ್ಯವಾದಂತಹ ಈ ಒಂದು ಮನೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ನೋಡಿ. ಇದು ನೇರವಾಗಿ ಈ ಒಂದು ಮನೆಯಿಂದ ವರ್ಕಿಂಗ್ ಏರಿಯಾ ಅಂತ ಕರಿತೀವಿ ನಾವು. ಹೊರಗಡೆ ಇರುವಂತಹ ಒಂದು ಸಿಟ್ಔಟ್ ಥರ ಇರುವಂತಹ ಒಂದು ಏರಿಯಾ ಇದು, ಬ್ಯಾಕ್ ಸೈಡ್ ಇರುವಂಥದ್ದು ಆಯಿತಾ. ನೋಡಿ, ಇದು ಈ ಮನೆ ಕಟ್ಟಿದ ನಂತರ ಹೊಸತಾಗಿ ಇಳಿಸಿರುವಂಥದ್ದು, ಮನೆ ಜೊತೆಗೆ ಕಟ್ಟಿರುವಂಥದ್ದು. ಆದರೆ ಅದರಲ್ಲಿ ಬರೋದೇ ಎಕ್ಸ್ಟ್ರಾ ನೋಡಿ. ಇಲ್ಲಿ ಶೀಟ್ ಹಾಕಿ ಇಳಿಸಿರುವಂಥದ್ದು. ಆದರೂ ಒಳ್ಳೆ ರೀತಿಯಲ್ಲಿ ಇದೆ ನೋಡಿ. ವಾಷಿಂಗ್ ಮಿಷಿನಲ್ಲಿ ಇಟ್ಟಿದ್ದಾರೆ. ನೋಡಿ, ಒಂದು ಮನೆಗೆ ಬ್ಯಾಕ್ ಸೈಡಿಂದ ಮೇಲ್ಗಡೆಗೆ ಸ್ಟೇರ್ ಕೇಸ್ ಕೂಡ ಬರ್ತದೆ. ಮೇಲ್ಗಡೆ ಟ್ಯಾಂಕಿ ಇದೆ ಆಯಿತಾ. ಇದೊಂದು ಸ್ಪೇರ್ ಟ್ಯಾಂಕ್ ಇರುವಂಥದ್ದು. ಮೇ ಬಿ ಅದು ನಿಮಗೆ ಕೊಡಬೇಕು ಅಂತಿಲ್ಲ ಅವರು. ಅಲ್ಲಿ ಬಟ್ಟೆ ಅಗೆಯುವ ಸ್ಥಳ ಇದೆ ನೋಡಿ. ನೋಡಿ, ಇದು ಈ ಮನೆಯ ಮೇಲ್ಗಡೆ ಇರುವಂತಹ ಟ್ಯಾಂಕ್. ಇದು ನೀರೆಲ್ಲ ನಿಮಗೆ ನೀರು ಯೂಸ್ ಆಗುವಂಥದ್ದು. ಇಲ್ಲಿ ಪಂಪ್ ಲೈನ್ ವ್ಯವಸ್ಥೆ ಇದೆ, ಅಂದರೆ ಬೋರ್ವೆಲ್ ವ್ಯವಸ್ಥೆ ಇದೆ. ಸೊ ಒಳ್ಳೆ ನೀರಿದೆ ಅದರಲ್ಲಿ. 2-2.5 ಇಂಚಿನಷ್ಟು ನೀರಿದೆ. ಒಂದು ಮನೆಗೆ ಸಾಕಾಗುವಷ್ಟು ನೀರು ಖಂಡಿತ ಸಿಗ್ಬೋದು. 2.5 ಇಂಚು ತೆಳುವಾಗ ನಿಮಗೆ ಅಂದಾಜಾಗ್ಬೋದು ಯೂಸ್ ಮಾಡ್ತಾ ಇರುವವರಿಗೆ. ಬೋರ್ವೆಲ್ಲಲ್ಲಿ 2.5 ಇಂಚ್ ಅಂದರೆ ಎಷ್ಟರವರೆಗೆ, ಒಂದು ಕನಿಷ್ಠ ಅಂದರೆ ಒಂದು 100 ಗಿಡಗಳ ಅಡಿಕೆ ಮರ ಇದ್ದರೂ ಅದಕ್ಕೆ ಯೂಸ್ ಮಾಡ್ಬೋದು ಆಯಿತಾ. ಸೊ ಇದು ಮನೆಯ ಸುತ್ತಮುತ್ತ ನೋಡಿ, ಅದು ಬೋರ್ವೆಲ್ ನೋಡಿ. ಮನೆಯ ಸುತ್ತಮುತ್ತ ಹೀಗಿದೆ ನೋಡಿ.
ಹೆದ್ದಾರಿಯಿಂದ ನೇರವಾಗಿ 150-200 ಮೀಟರ್ ಒಳಗಡೆ ಬಂದರೆ ಈ ಒಂದು ವಿಶಾಲವಾದಂತಹ 3 BHK ಮನೆ ನಿಮಗೆ ಕಾಣಸಿಗುವಂಥದ್ದು 5 ಸೆಂಟ್ ಕನ್ವರ್ಷನ್ ಜಾಗದಲ್ಲಿ, ಅಂದರೆ ಭೂ ಪರಿವರ್ತಿತ ಜಾಗ, ಎಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಆದಂತಹ ಜಾಗ. ಸೊ ಇನ್ನು ಈ ಒಂದು ಮನೆಗೆ ನೋಡಿ 3 ತೆಂಗಿನ ಮರಗಳು ನೀವು ನೋಡಿರ್ಬೋದು. ಇಲ್ಲಿ 5 ಸೆಂಟ್ಸ್ ಜಾಗದಲ್ಲಿ ಇಷ್ಟೆಲ್ಲ ಆಗುತ್ತಾ ಅಂತ ಕೇಳ್ಬೋದು ನೀವು. ಆದರೆ ಈ ಒಂದು 5 ಸೆಂಟ್ ಕನ್ವರ್ಷನ್ ಜಾಗದ ಜೊತೆಗೆ ಇನ್ನೂ 5 ಸೆಂಟ್ ಎಕ್ಸ್ಟ್ರಾ ಜಾಗ ಇದೆ. ಓಕೆ, ಅದು ಇನ್ನೂ ಕನ್ವರ್ಷನ್ ಆಗಿಲ್ಲ ಅಥವಾ ಅದರ RTC ಇನ್ನೂ ರೆಡಿ ಆಗಿಲ್ಲ. ಆದರೆ ಇದು ಅವರ ತಂದೆ ಹೆಸರಿನಲ್ಲಿದೆ. ಬೇಕಾದರೆ ನಿಮಗೆ ಅದನ್ನು ಅದರ ಜೊತೆಗೆ ಪರ್ಚೇಸ್ ಮಾಡಿಕೊಡ್ಬೋದು, ಆಯಿತಾ. ಸೊ ಅದಕ್ಕೆ ಇವಾಗ ಫ್ಲೋಟಿಂಗ್ ಕೆಲಸಗಳು ನಡೀತಾ ಇದೆ. ಸೊ ಅವೆಲ್ಲವೂ ಆದ ನಂತರ ನಿಮಗೆ ಆ ಒಂದು 5 ಸೆಂಟ್ಸ್ ಜಾಗವನ್ನು ಇದರ ಜೊತೆಗೆ ಬೇಕಾದರೂ ಪರ್ಚೇಸ್ ಮಾಡಿಕೊಳ್ಬೋದು. ಸೊ ಈ 5 ಸೆಂಟ್ ಪ್ರಾಪರ್ಟಿಯಲ್ಲಿ ಈ ಒಂದು 3 BHK ಮನೆಗೆ ಈ ಒಂದು ಮನೆಯ ಓನರ್ ಕೇಳ್ತಾ ಇರುವಂಥದ್ದು ಬರೀ 28 ಲಕ್ಷ ಮಾತ್ರ, ಆಯಿತಾ. 28 ಲಕ್ಷಕ್ಕೆ ಈ 3 BHK ಮನೆ ಮತ್ತು ಈ ಒಂದು ಸುಂದರವಾದಂತಹ ಪ್ರಾಪರ್ಟಿ ನಿಮ್ಮ ಕೈಗೆ ಸೇರಲಿಕ್ಕಿದೆ. ನೀವು ಇನ್ನೂ ಒಂದು 50,000 ಖರ್ಚು ಮಾಡಿದರೆ ಈ ಮನೆಯಲ್ಲಿರುವಂತಹ ಇಲ್ಲಿ ನೋಡಿ ಡೈನಿಂಗ್ ಟೇಬಲ್ ನೋಡಿದಿರಲ್ಲ, ಒಳ್ಳೆ ಗಟ್ಟಿ ಮುಟ್ಟಾದಂತಹ ಡೈನಿಂಗ್ ಟೇಬಲ್ ಮತ್ತು ಒಂದು ರೂಮಿನ ಒಳ್ಳೆಯ ಒಂದು ಮಂಚ ಕೂಡ ನೀವು ಪಡೆದುಕೊಳ್ಬೋದು, ಆಯಿತಾ. ಯಾಕಂತ ಹೇಳಿದರೆ ಅವರು ಒಂದು ಮಂಚ ಮತ್ತು ಒಂದು ಡೈನಿಂಗ್ ಟೇಬಲನ್ನು ಇಟ್ಟು ಹೋಗುವಂಥದ್ದು. ಯಾಕಂತ ಹೇಳಿದರೆ ಅವರಿಗೆ ಅದನ್ನು ತಗೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ. ಒಳ್ಳೆ ಭಾರ ಇರುವಂಥದ್ದು ಮರ, ಪ್ಯೂರ್ ಮರ, ಯಾವುದು ಅದರಲ್ಲಿ ದಗಲ್ಬಾಜಿ ಅಂತ ಇಲ್ಲ, ಒಳ್ಳೆ ಮರದಿಂದ ನಿರ್ಮಾಣ ಮಾಡಿದಂತಹ ಒಂದು ಡೈನಿಂಗ್ ಟೇಬಲ್, ಆಮೇಲೆ ಒಂದು ಮಂಚ, ಒಳ್ಳೆ ಭಾರ ಇದೆ, ಎತ್ತಲಿಕ್ಕೆ ಸಾಧ್ಯವಿಲ್ಲದಂಥದ್ದು. ಸೊ ಆ ಒಂದು ಕಾರಣಕ್ಕೆ ಅದೇ ಎರಡನ್ನು ಕೂಡ ನಿಮಗೆ ಬೇಕಾದರೆ ನೀವು ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ನಿಮಗೆ ಅದನ್ನು ಕೊಟ್ಟು ಹೋಗ್ತಾರೆ. ಸಣ್ಣ ಬೆಲೆಯಲ್ಲಿ, ಅರ್ಧ ಬೆಲೆಯಲ್ಲಿ ಕೊಟ್ಟು ಹೋಗ್ತಾರೆ. ಅದು ಕೂಡ ಈ ಒಂದು ಮನೆಯ ಜೊತೆಗೆ ನೋಡಿ ಸುಂದರವಾದಂತಹ ಭವ್ಯವಾದಂತಹ ಈ ಒಂದು ಮನೆಗೆ ಓನರ್ ಕೇಳ್ತಾ ಇರುವಂಥದ್ದು ಬರೀ 28 ಲಕ್ಷ, ಆಯಿತಾ. ಸ್ಲೈಟ್ಲಿ ನೆಗೋಷಿಯಬಲ್ ಏನಾದರೂ ಇರ್ಬೋದು, ಕೊನೆಯದಾಗಿ ಮಾತುಕತೆ ಮಾಡಿ ಮುಗಿಸ್ಬೋದು. ಸ್ನೇಹಿತರೆ, ಈ ಒಂದು ಪ್ರಾಪರ್ಟಿ ಮಾತ್ರ ಅಲ್ಲ, ನಿಮಗೆ ಇನ್ನೂ 10 ಹಲವು ಪ್ರಾಪರ್ಟಿಗಳು ನಮ್ಮ ಸಂಸ್ಥೆಯಲ್ಲಿ ನಿಮ್ಮನ್ನು ಕಾಯ್ತಾ ಇದೆ. ಅದು ಕಡಿಮೆ ಬೆಲೆಯಲ್ಲಿ ಆಗಿರ್ಬೋದು ಅಥವಾ ಐಷಾರಾಮಿ ಪ್ರಾಪರ್ಟಿಗಳು ಕೂಡ ಆಗಿರ್ಬೋದು. ಇನ್ನು 2 ಎಕರೆ ಬೇಕಾ, 4 ಎಕರೆ ಬೇಕಾ, 10 ಸೆನ್ಸ್, 5 ಸೆನ್ಸ್, ಯಾವ ರೀತಿಯ ಪ್ರಾಪರ್ಟಿ ಬೇಕು ನೀವು ನಮ್ಮ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ. ಆ ಒಂದು ನಂಬರನ್ನು ಕೂಡ ನಿಮಗೆ ನಾವು ಇದು ಸ್ಕ್ರೀನ್ ಇಡ್ತೀವಿ. ಅಥವಾ ನೀವು ಇನ್ಸ್ಟಾಗ್ರಾಮ್ ಮುಖಾಂತರ ಈ ಒಂದು ವಿಡಿಯೋವನ್ನು ನೋಡುವವರಾಗಿದ್ದರೆ ಇನ್ಸ್ಟಾಗ್ರಾಮಲ್ಲಿ DM ಕೂಡ ಮಾಡ್ಬೋದು. ನಮ್ಮ ವಾಟ್ಸಪ್ಪನ್ನು ಕೂಡ ಸಂಪರ್ಕ ಮಾಡ್ಬೋದು. 24 ಗಂಟೆ ಕೂಡ, ಅಂದರೆ ನಿದ್ದೆ ಮಾಡೋ ಟೈಮಲ್ಲಿ ನಿಮ್ಮನ್ನು ಸಂಪರ್ಕಿಸಲಿಕ್ಕೆ ಸಾಧ್ಯ ಇಲ್ಲ. ಉಳಿದ ಟೈಮಲ್ಲಿ ನಿಮ್ಮ ಜೊತೆಗೆ ನಾವು ಸದಾ ನಿಮ್ಮ ಸೇವೆಗೆ ಸಿದ್ಧರಾಗಿರ್ತೇವೆ. ನಿಮ್ಮ ಪ್ರಾಪರ್ಟಿಯನ್ನು ಮಾರಲಿಕ್ಕಿದ್ರೂ ಕೂಡ ನೀವು ನಮ್ಮ ಸಂಸ್ಥೆಯ ಜೊತೆಗೆ ಕೈ ಜೋಡಿಸಿ, ಆಯಿತಾ.